ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಕ್ಷಣಕ್ಕೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ಮಾಡ್ತಾ ಇರುವಂತ ನ್ಯೂಸ್ ಅಂದ್ರೆ ಧಾರವಾಡದ ಯೋಗೀಶ್ ಗೌಡ ಕೊಲೆ ಕೇಸ್. ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ನಿನ್ನೆಯಷ್ಟೇ. ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಧಾರವಾಡದ ಯೋಗೀಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಪರಾಧಿಗಳಿಗೆ ಶಿಕ್ಷೆ ಪ್ರಕಟ ಆಗಿದೆ. ಶಾಸಕ ವಿನಯ್ ಕುಲಕರ್ಣಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಸದ್ಯ ಈ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧತೆ ನಡೀತಾ ಇದೆ. ಹೈಕೋರ್ಟ್ ದ್ವಿಸದಸ್ಯ ಪೀಠಕ್ಕೆ ಅರ್ಜಿ ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಯೋಗೀಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಪರ ಇರುವಂತ ವಕೀಲರು. ಇನ್ನು ಸೋಮವಾರವೇ ತೀರ್ಪು ಪ್ರಶ್ನಿಸಿ ಅರ್ಜಿ ಹಾಕುವಂತ ಸಾಧ್ಯತೆ ಇದೆ. ಶಾಸಕ ಸ್ಥಾನ ಕಳೆದುಕೊಳ್ಳುವಂತ ಭೀತಿಯಲ್ಲಿ ವಿನಯ್ ಕುಲಕರ್ಣಿ ಇದ್ದಾರೆ. 1 ತಿಂಗಳ ಒಳಗೆ ಸ್ಟೇ ತರದೇ ಇದ್ರೆ ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬರುತ್ತೆ. ಹಾಗಾಗಿ ಶತಾಯಗತಾಯ ಶಾಸಕ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ವಿನಯ್ ಹೋರಾಟಕ್ಕೆ ಇಳಿತಿದ್ದಾರೆ. ಅರ್ಜಿಗೆ ನಿರ್ಧಾರ ಮಾಡ್ತಾ ಇದ್ದಂತೆ ಮತ್ತೊಂದು ಕಡೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಅಂತೂ ಕೂಡ ಸಿಬಿಐ ತಯಾರಿ ಮಾಡಿಕೊಳ್ತಾ ಇದೆ. ಸಾಕ್ಷ್ಯಗಳ ಸಮೇತ ಹೈಕೋರ್ಟ್ನಲ್ಲಿ ಆಕ್ಷೇಪಣೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಸಿಬಿಐ ಪರ ವಕೀಲರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಗ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಅವರ ಅಂಶಗಳೇನಿರುತ್ತೆ, ಜೊತೆಗೆ ವಿನಯ್ ಕುಲಕರ್ಣಿಯವರ ಶಾಸಕ ಸ್ಥಾನವನ್ನ ಉಳಿಸಿಕೊಳ್ಳುವತ್ತ ಅವ್ರು ಯಾವ ರೀತಿಯಾಗಿ ಅರ್ಜಿಯನ್ನ ಹಾಕೊಳ್ತಾರೆ, ಮುಂದೆ ಕೋರ್ಟ್ನಲ್ಲಿ ಯಾವ ರೀತಿಯ ವಾದ ಪ್ರತಿವಾದಗಳಾಗುತ್ತೆ. 1 ತಿಂಗಳೊಳಗೆ ಸ್ಟೇ ತಂದಿಲ್ಲ ಅಂತ ಅಂದ್ರೆ ಶಾಸಕ ಸ್ಥಾನವನ್ನ ಕಳೆದುಕೊಳ್ಳೋದಂತೂ ಫಿಕ್ಸ್ ಆಗುತ್ತೆ ವಿನಯ್ ಕುಲಕರ್ಣಿ. ಹಾಗಾಗಿ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ಅಂತ ಈಗ ಸಜ್ಜಾಗಿದ್ದಾರೆ. ಮತ್ತೊಂದು ಕಡೆ ಸಿಬಿಐ ಕಡೆಯಿಂದನೂ ಕೂಡ ಆಕ್ಷೇಪಣೆ ವ್ಯಕ್ತವಾಗುತ್ತೆ. ಬೇಡ, ಅವರಿಗೆ ಶಾಸಕ ಸ್ಥಾನಕ್ಕೆ ಕುತ್ತು ಬಂದ್ರೂ ಪರವಾಗಿಲ್ಲ, ಅವರ ಅರ್ಜಿಯನ್ನ ಮನ್ನಿಸಬೇಡಿ ಅಂತ. ಇನ್ನು ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಸೆಲ್ನಲ್ಲಿ ಕುಲಕರ್ಣಿ ಇರುವಂತದ್ದು. ಜೈಲಿನೊಳಗಡೆ ಎಂಟ್ರಿ ಕೊಡ್ತಾ ಇದ್ದಂತೆ ಕಣ್ಣೀರಿಟ್ಟಿದ್ದಾರೆ ವಿನಯ್ ಕುಲಕರ್ಣಿ. ದಿಕ್ಕು ತೋಚ್ತಾ ಇಲ್ಲ, ಒಬ್ಬಂಟಿಯಾಗಿ ಕುಳಿತಿದ್ದಂತ ವಿನಯ್ ಕುಲಕರ್ಣಿ ಮಾನಸಿಕವಾಗಿ ದೈಹಿಕವಾಗಿ ಬಳಲಿ ಹೋಗಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಕೂತಿದ್ದಂತ ಕೈ ಶಾಸಕ ವಿನಯ್ ಕುಲಕರ್ಣಿಗೆ ತಾತ್ಕಾಲಿಕ ಯುಟಿಪಿ ನಂಬರ್ ನೀಡಿರುವಂತಹ ಸಿಬ್ಬಂದಿ. ವಿನಯ್ಗೆ ಯುಟಿಪಿ ನಂಬರ್ 3674 ಜೈಲಧಿಕಾರಿಗಳು ಈ ನಂಬರ್ ಕೊಟ್ಟಿದ್ದಾರೆ. ಇವತ್ತು ಎಲ್ಲಾ ಕೈದಿಗಳಿಗೆ ಸಿಟಿಪಿ ನಂಬರ್ ಕೊಡ್ತಾರೆ ಜೈಲಧಿಕಾರಿಗಳು. ಸದ್ಯ ಕ್ವಾರಂಟೈನ್ ಸೆಲ್ನ ಡಿ ಬ್ಯಾರಕ್ನಲ್ಲಿರುವಂತಹ ವಿನಯ್ ಕುಲಕರ್ಣಿ ದರ್ಶನ್ ಬ್ಯಾರಕ್ ಮಾರ್ಗದಲ್ಲೇ ಸ್ವಲ್ಪ ದೂರದಲ್ಲಿ ಇರುವಂತಹ ಬ್ಯಾರಕ್ ಇದು. 10 ದಿನಗಳ ಕಾಲ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗುತ್ತೆ. ಸದ್ಯ ಈಗ ತಾತ್ಕಾಲಿಕವಾಗಿ ಯುಟಿಪಿ ನಂಬರ್ ಕೊಟ್ಟಿದ್ದಾರೆ, ಅದು 3674 ಅಂತ. ಇನ್ನು ಕೈದಿಗಳಿಗೆ ಸಿಟಿಪಿ ನಂಬರ್ ಅನ್ನ ಇವತ್ತು ಕೊಡಲಾಗುತ್ತೆ. ದರ್ಶನ್ ಬ್ಯಾರಕ್ ಮಾರ್ಗದಲ್ಲೇ ಸ್ವಲ್ಪ ದೂರದಲ್ಲಿ ವಿನಯ್ ಬ್ಯಾರಕ್ ಇರುವಂತದ್ದು. 10 ದಿನಗಳ ಕಾಲ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಿ ಬಳಿಕ ಬದಲಾವಣೆ ಮಾಡ್ತಾರೆ. ಇವತ್ತು ವಿನಯ್ಗೆ ಖೈದಿ ನಂಬರ್ ನೀಡ್ತಾರೆ ಜೈಲಧಿಕಾರಿಗಳು. ಇನ್ಮುಂದೆ ವಿನಯ್ ಧರಿಸಬೇಕು ಸಜಾಬಂದಿ ಕೈದಿಗಳ ಬಟ್ಟೆ. ಇಲ್ಲಿವರೆಗೂ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಹೊರಗಡೆ ಇದ್ದಾಗ ಐಷಾರಾಮಿ ಜೀವನ ನಡೆಸಿದಂಥವ್ರು, ಆದ್ರೀಗ ಜೈಲಿನ ವಾತಾವರಣಕ್ಕೇನೆ ಅವರು ಹೊಂದಿಕೊಳ್ಬೇಕು, ಸಜಾ ಕೈದಿಯ ಬಟ್ಟೆಯನ್ನೇ ಧರಿಸಬೇಕಾಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ಈಗಾಗಲೇ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದ್ದಾಗಿದೆ. ವಿನಯ್ ಕುಲಕರ್ಣಿ ಜೈಲು ವಾಸ ಶುರುವಾಗಿದೆ. ಇವತ್ತು ಯುಟಿಪಿ ನಂಬರ್ ಸದ್ಯಕ್ಕೆ ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ. ಸಿಟಿಪಿ ನಂಬರ್ ಎಷ್ಟೊತ್ತಿಗೆ ಕೊಡ್ತಾರೆ, ಏನು ಡೀಟೇಲ್ಸ್ ಇದೆ? ಹೌದು ಸತ್ಯ, ಯೋಗೇಶ್ ಗೌಡ ಮರ್ಡರ್ ಕೇಸ್ ನಲ್ಲಿ ಈಗಾಗಲೇ ಏನು ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿರುವಂತದ್ದು. ನಿನ್ನೆ ಸುಮಾರು ಒಂದು
9:30 ಸುಮಾರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿರುವಂತದ್ದು. ಕ್ವಾರಂಟೈನ್ ಜೈಲಿನಲ್ಲಿ ಇರುವಂತದ್ದು. ಕ್ವಾರಂಟೈನ್ ನ ಡಿ ಬ್ಯಾರಕ್ ನಲ್ಲಿ ವಿನಯ್ ಕುಲಕರ್ಣಿ ಅಂಡ್ ಗ್ಯಾಂಗ್ ಏನಿದೆ ಇವರೆಲ್ಲರೂ ಕೂಡ ಕ್ವಾರಂಟೈನ್ ನ ಜೈಲಿನ ಡಿ ಬ್ಯಾರಕ್ ನಲ್ಲಿ ಇರುವಂತದ್ದು. ಈಗಾಗಲೇ ಎಲ್ಲರೂ ಕೂಡ ಏನಂತಂದ್ರೆ ನಿನ್ನೆ ಬಂದಂತ ಸಂದರ್ಭದಲ್ಲಿ ಊಟವನ್ನ ಮುಗಿಸಿ ಬಂದಿದ್ರು. ಅವರು ಒಂದು 11 ಗಂಟೆ ಸುಮಾರಿಗೆ ನಿದ್ರೆಗೆ ಜಾರಿದ್ರು. ಜೊತೆಗೆ ಅವರು ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದು ಆ ಜೈಲಿನ ಬ್ಯಾರಕ್ ನಲ್ಲಿ ಕೆಲವು ಹೊತ್ತು ವಾಕಿಂಗ್ ಮಾಡಿದ್ರು ಅನ್ನುವಂಥದ್ದು ಕೂಡ ಜೈಲು ಮೂಲಗಳಿಂದ ತಿಳಿದು ಬಂದಂತಹ ಮಾಹಿತಿ. ಜೈಲಿಗೆ ನಿನ್ನೆ ರಾತ್ರಿ ಬರ್ತಿದ್ದಂತೆ ಅವರು ಕಣ್ಣೀರನ್ನ ಹಾಕಿದ್ರು. ಜೊತೆಗೆ ಬೆಳಗ್ಗೆ ಜೈಲಿನಲ್ಲಿ ಇರುವಂತಹ ಪೇಪರ್ ಅನ್ನ ಓದುವಂತ ಸಂದರ್ಭದಲ್ಲಿ ಅವರ ಬಗೆಗಿನ ಸುದ್ದಿಯನ್ನ ನೋಡಿದ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕಿದ್ರು ಎನ್ನುವಂಥದ್ದು ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಂತ ಸಂದರ್ಭದಲ್ಲಿ UTP ನಂಬರ್ ಅನ್ನ 3674 ನಂಬರ್ ಅನ್ನ ನೀಡಿದ್ದಾರೆ. ಇವತ್ತು ಅವರಿಗೆ ಜೀವಾವಧಿ ಶಿಕ್ಷೆ ನೀಡಿರುವಂತದ್ದು ದೋಷಿ ಎನ್ನುವಂತದ್ದನ್ನ ಪರಿಹಾರ ಮಾಡಿರುವುದಾಗಿ ಅವರಿಗೆ ಸಜಾಬಂದಿಯ ಕೈದಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುಂದುವರಿತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ TTP ನಂಬರ್ ಅಂದ್ರೆ ಸಜಾಬಂದಿಯ ನಂಬರ್ ಅನ್ನ ಇವತ್ತು ಒಂದು 10:30 ಸುಮಾರಿಗೆ ಜೈಲಾಧಿಕಾರಿಗಳು ನೀಡುವಂತದ್ದು. ಜೊತೆಗೆ ಸಜಾಬಂದಿಗಳು ಧರಿಸುವಂತಹ ಬಟ್ಟೆ ಏನಿದೆ ಅದೇ ಬಟ್ಟೆಯನ್ನ ಕೂಡ ವಿನಯ್ ಕುಲಕರ್ಣಿ ಧರಿಸಬೇಕಾಗ್ತದೆ. ಜೊತೆಗೆ ಸಾಮಾನ್ಯ ಕೈದಿಗಳಂತೆಯೇ ಅವರಿಗೆ ಊಟವನ್ನ ನೀಡುವಂತದ್ದು. ಪ್ರತಿಯೊಂದು ಕೂಡ ಸಾಮಾನ್ಯ ಕೈದಿಯಂತೆಯೇ ಅವರು ಮುಂದಿನ ದಿನಗಳಲ್ಲಿ ಜೀವನವನ್ನ ಕಳಿಬೇಕಾಗಿರುವಂತದ್ದು. ಶಾಸಕರಾಗಿ ಹೊರಗಡೆ ಐಫೈ ಲೈಫ್ ಅನ್ನ ಲೀಡ್ ಮಾಡಿದ್ರು. ಆದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆ ರೀತಿ ಇರೋದಿಲ್ಲ. ಸಜಾ ಕೈದಿಗಳು ಎರಡರ ಕೈದಿಗಳು ಯಾವ ರೀತಿಯಾಗಿ ಸಾಮಾನ್ಯ ಕೈದಿಗಳಂತೆ ಬದುಕ್ತಾರೆ ಅದೇ ಕೈದಿಗಳಂತೆ ವಿನಯ್ ಕುಲಕರ್ಣಿ ಬದುಕುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ದಂತೆ ವಿನಯ್ ಕುಲಕರ್ಣಿ ಸಾಕಷ್ಟು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿದ್ರು. ಅದೇ ರೀತಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿದ್ದಾರೆ ಅಂತಾನೆ ಹೇಳ್ಬೋದು. ಅವರು ಬ್ಯಾರಕ್ಸ್ ನಲ್ಲಿ ಯಾರ ಬಳಿಯೂ ಕೂಡ ಮಾತನಾಡದೆ ಮೌನಕ್ಕೆ ಶರಣಾಗಿದ್ರು ಅನ್ನುವಂಥದ್ದು ಕೂಡ ಜೈಲು ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ. ಈಗಾಗಲೇ 10:30 ಸುಮಾರಿಗೆ ಜೈಲಾಧಿಕಾರಿಗಳು ಬಂದು ಅವರಿಗೆ ಒಂದು TTP ನಂಬರ್ ಅಂದ್ರೆ ಸಜಾಬಂದಿಯ ಕೈದಿ ನಂಬರ್ ನೀಡುವಂತದ್ದು. ಜೊತೆಗೆ ಸಜಾಬಂದಿಗಳು ಧರಿಸುವಂತಹ ಬಟ್ಟೆಗಳನ್ನು ಕೂಡ ಧರಿಸುವಂತ ಸಾಧ್ಯತೆಗಳಿರುವಂತದ್ದು. ಜೊತೆಗೆ ಇವತ್ತು ಅವರ ಕುಟುಂಬಸ್ಥರು ಯಾರಾದ್ರೂ ಬಂದು ಭೇಟಿ ಮಾಡೋದಕ್ಕೂ ಕೂಡ ಅವಕಾಶ ಇರೋದ್ರಿಂದಾಗಿ ಇವತ್ತು ಅವ್ರ ಕುಟುಂಬಸ್ಥರು ಮತ್ತೆ ಏನಾದ್ರು ಆಪ್ತರು ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಂಬರೀಶ್ ಡೀಟೇಲ್ಸ್ಗೆ.